ಟಿ. ನರಸೀಪುರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ವತಿಯಿಂದ ರೈತ ನಾಯಕ ಪ್ರೊಫೆಸರ್ ಎಂ. ನಂಜುಂಡಸ್ವಾಮಿರವರ 88ನೇ ಜಯಂತಿ ಆಚರಿಸಲಾಯಿತು. ನರಸೀಪುರ ತಾಲೂಕಿನ ಬನ್ನೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಪ್ರೊಫೆಸರ್ ನಂಜುಂಡಸ್ವಾಮಿ ಭಾವಚಿತ್ರಕ್ಕೆ ರೈತ ಮುಖಂಡ ಬನ್ನೂರು ನಾರಾಯಣ್ ಪುಷ್ಪಾರ್ಚನೆ ಸಲ್ಲಿಸಿದರು. ಈ ವೇಳೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಹೋರಾಟದ ಹಾದಿ ಸಾಧನೆ ಬಗ್ಗೆ ರೈತರು ಮೆಲುಕು ಹಾಕಿದರು. ವಿಶ್ವ ರೈತ ದಿನಾಚರಣೆ, ವಿಶ್ವ ರೈತ ನಾಯಕ ಹುಟ್ಟುಹಬ್ಬವನ್ನು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದು, ಯಾಕೆ ಸಾಮಾನ್ಯ ಜನರಿಗೂ ಇವ್ರಿಗೂ ಎಷ್ಟು ವ್ಯತ್ಯಾಸ ಅಂದ್ರೆ, ಕೋಟಿ ರೈತ ನಾಯಕರು, ರೈತರು ಜನ ಇದ್ದಾರೆ. ಆದ್ರೆ ಇವ್ರನ್ನ ಮಾತ್ರ ನಾವು ವಿಶ್ವ ರೈತ ನಾಯಕ ಅಂತ ಯಾಕೆ ಕಡಿಬೇಕು ಅನ್ನೋದಕ್ಕೆ ನಾನು 2 ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ಬೇಕಾದಷ್ಟು ಜನರು ಸಾವಿರಾರು ವರ್ಷಗಳಿಂದ ಸಹ ಆಹಾರವನ್ನು ಉತ್ಪಾದನೆ ಮಾಡ್ತಿದ್ರು ಸಹ ಅವರಿಗೆ ಆಗುವಂತ ಅನ್ಯಾಯವನ್ನು ಪ್ರತಿಭಟಿಸುವಲ್ಲಿ ಏಕೈಕ ನಾಯಕ ಅಂದ್ರೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ಅವರು ತುಂಬಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ರು ಸಹ ಅವರು ರೈತರ ಪರವಾಗಿ ಧ್ವನಿ ಎತ್ತುವಲ್ಲಿ ಮೊದಲನೇ ಹೆಜ್ಜೆಯನ್ನು ಇಡ್ತಿದ್ರು. ಅವರು ಈ ದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿರಲ್ಲ, ಇಂಗ್ಲೆಂಡ್ ನಲ್ಲಿ ಕೂಡ ವಿದ್ಯಾಭ್ಯಾಸ ಮಾಡಿದ್ದು. LLB, LLM ಅಂತ ಉನ್ನತ ಮಟ್ಟದ ವಿದ್ಯಾಭ್ಯಾಸ ಮಾಡಿ ಫಾರಿನಲ್ಲಿ ಹೊರದೇಶದಲ್ಲಿ ಕೆಲಸವನ್ನು ಗಿಟ್ಟಿಸಿದ್ರು ಸಹ ಇಲ್ಲಿಯ ರೈತರಿಗೆ ಆಗ್ತಿರತಕ್ಕಂಥ ಸರ್ಕಾರಗಳಿಂದ ಆಗ್ತಿದ್ದಂಥ ಅನ್ಯಾಯಗಳನ್ನ ಪ್ರತಿಭಟಿಸಬೇಕು ಅಂತ ಹೇಳಿ ಆ ದೇಶದ ನೌಕರಿಯನ್ನು ಬಿಟ್ಟು ನಮ್ಮ ರಾಜ್ಯಕ್ಕೆ ಬಂದು ಇಡೀ ದೇಶ ವ್ಯಾಪ್ತಿಯಲ್ಲ ವಿಶ್ವವ್ಯಾಪ್ತಿ ಒಂದು ಹೋರಾಟವನ್ನು ರೂಪಿಸುವಲ್ಲಿ ಯಶಸ್ವಿಯ ನಾಯಕರಾದಂಥ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ನಮ್ಮ ತಾಲೂಕಿನ ಮಾಡಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಹೆಮ್ಮೆ ಪಡಬೇಕಾದಂತ ವಿಚಾರ. 1980ರ ದಶಕದಲ್ಲಿ 2 ಚಳವಳಿಗಳು ಹುಟ್ಟುಕೊಂಡು, ಒಂದು ರೈತ ಚಳವಳಿ, ಅದು ರೈತರ ಉತ್ಪಾದನೆಗೆ ಏರ್ತಿದ್ದಂತ ತೆರಿಗೆ ಮತ್ತು ಆಗ್ತಿದ್ದಂತ ನಷ್ಟ ಸರ್ಕಾರಿ ಮತ್ತು ಸರ್ಕಾರಿ ಶಾಸಕರು ಮತ್ತು ಅಧಿಕಾರಿಗಳಿಂದ ನೊಂದಂತ ರೈತರಿಗೆ ಧ್ವನಿ ಎತ್ತಿದಂಥದ್ದು ರೈತ ಚಳವಳಿ. ಇನ್ನೊಂದು ಚಳವಳಿ ಯಾವುದು ಅಂದ್ರೆ ಕೃಷಿ ಕೂಲಿ ಕಾರ್ಮಿಕರು ಮತ್ತು ದಲಿತರ ಕೂಲಿ ಕಾರ್ಮಿಕರ ವಿರುದ್ಧ ಬಂದಂಥದ್ದು, ಸರ್ಕಾರದ ಮೇಲೆ ಒತ್ತಡ ತರತಕ್ಕಂಥದ್ದು ದಲಿತ ಚಳವಳಿ. ಎರಡೂ ಚಳವಳಿಗಳು ಸಹ 1980ರ ದಶಕದಲ್ಲಿ ಏಕಮುಖವಾಗಿ ಜೋಡಿಯಾಗಿ ಬಂದಂತ ಚಳವಳಿಗಳು. ಆ ಚಳವಳಿಯ ನೇತೃತ್ವವನ್ನು ವಹಿಸಿಕೊಂಡಂತವರು ಮಹಾನಾಯಕರು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ಅವರೇ ಇವತ್ತು ನೆಲೆಸಿಸಬೇಕು ಅಂದ್ರೆ ಇವತ್ತು ನಾಡಿನ ರೈತರಿಗೆ ನೆಲ ಹೋರಾಟದ ರೂಪುರೇಖೆಗಳನ್ನ ಹಾಕಿಕೊಂಡಂತ ಮೊದಲನೇ ಹೆಜ್ಜೆಯನ್ನು ರೂಪಿಸಿದಂತ ನಾಯಕರು ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ಇವತ್ತು ಅನೇಕ ಹೋರಾಟಗಳು ರೂಪುಗೊಂಡಿದ್ರು ಸಹ ಅದು ಇವ ಮಹಾನ್ ಚಿಂತನೆಯಿಂದ ಮತ್ತು ಇವರು ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಇವತ್ತು ನಾಲೆಗಳಲ್ಲಿ ನಾವೆಲ್ಲ ಏನಾಗ್ತಿದ್ವು ಅಂದ್ರೆ ನಾವೇ ಕ್ಲೀನ್ ಮಾಡ್ತೀವಿ ಹಳ್ಳಿಗಳನ್ನ, ನಾಲೆಗಳನ್ನ ಯಾರೋ ದುಡ್ಡಕ ಹೋಗ್ತಿದ್ರು. ಇವತ್ತು ಒಂದು ಸಾರಿ ಹೋರಾಟ ಮಾಡೋದ್ರೆ ಸರ್ಕಾರವನ್ನು ವೈಲೇಟ್ ಮಾಡಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ 50ರಿಂದ 1 ಲಕ್ಷ ಎಕರೆಗಳಲ್ಲಿ ರೈತ ಪರ ಹೋರಾಟಗಾರರು ಇವತ್ತು ನೀರು ಉಳಿಸಿ ಭತ್ತ ಬೆಳೆದಿದ್ದಾರೆ, ಕಬ್ಬು ಬೆಳೆದಿದ್ದಾರೆ, ದವಸ ಧಾನ್ಯಗಳನ್ನು ಉತ್ಪಾದನೆ ಮಾಡಿದ್ದಾರೆ ಅಂದ್ರೆ ಅದು ರೈತ ನಾಯಕ, ರೈತ ಹೋರಾಟದ ಫಲವಾಗಿ ಇವತ್ತು ಬಂದಂತ ಒಂದು ಯಶಸ್ವಿ. ಯಾವುದೇ ಇಲಾಖೆ ಕೊಡುವ ರೈತರನ್ನ ಕಡೆಗಣಿಸಿದ್ದಂತ ಕಾಲದಲ್ಲಿ ಇವತ್ತು ಗೌರವಪೂರ್ವಕವಾಗಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡ್ರೆ ಆ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ಕೂಡ ಭೇಟಿ ಆಗ್ತಾರೆ, ಶಾಸಕಾಂಗ ಕೂಡ ಭೇಟಿ ಆಗ್ತದೆ, ಕಾರ್ಯಾಂಗ ಕೂಡ ಭೇಟಿ ಆಗ್ತದೆ. ಆ ಒಂದು ಮಟ್ಟದಲ್ಲಿ ಇವತ್ತು ಹೋರಾಟದ ಹಾದಿಗಳು ಹಿಡಿಯಲಿಕ್ಕೆ ಮತ್ತು ಹೋರಾಟದಿಂದ ಜಯ ತಂದುಕೊಡ್ಲಿಕ್ಕೆ ನಮ್ಮ ರೈತ ನಾಯಕರು, ಹಿರಿಯರು ಆದಂತ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಮತ್ತೆ ಬಾಬಾಗೌಡ ಪಾಟೀಲರು, ರುದ್ರಪ್ಪ ಮುಂಗಾಸಿ, ಇನ್ನೂ ಅನೇಕ ನಾಯಕರು, ಪುಟ್ಟಣ್ಣಯ್ಯನವರಿರ್ಬೋದು, ಇರ್ಬೋದು, ಬೋರಯ್ಯನವರು, ಏನೇ ಮಹಾನಾಯಕರು ಹಿರಿಯರಿದ್ದಾರೆ ಅವರೆಲ್ಲರ ಪ್ರತಿಫಲವಾಗಿ ಒಂದು ನಾವು ರೂಪಿಸಿಕೊಂಡು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಅರೆಸ್ಟ್ ಮಾಡಿರೋ ಕೆಲಸವನ್ನ ಅಧಿಕಾರಿ ಮಾಡ್ತಿರೋ ನಿಮಿಷ ಮಾಡಿಸಿದ್ದೆ ಒಂದು ಕಾಯ್ದೆಯನ್ನು ತರುವಲ್ಲಿ ಯಶಸ್ವಿ ಆಗೋ. ಹಿಂದೆ ಗೋಲಿಬಾರ್ ಅಂತ ಸಂದರ್ಭದಲ್ಲಿ ಸಹ ಗೋಲಿಬಾರ್ ಮಾಡೋದು ಸಹ ಹೋರಾಟಗಾರರು ಯಾವುದೇ ಹೋರಾಟವನ್ನು ಮುಂದುವರಿಸಿ ಇಲ್ಲಿವರೆಗೂ ಸಹ ನಿಮಿಷ ಮಾಡ್ತಿರೋ ವಿಡಿಯೋ ಮಾಡ್ತಾರೆ ಯಶಸ್ವಿಯನ್ನು ಕಾಣುವಲ್ಲಿ ನಮ್ಮ ಹೋರಾಟದ ಹಾದಿಗಳು ಸುಗಮ ಆಗಲಿಕ್ಕೆ ಕಾರಣ ಏನು ಅಂದ್ರೆ
ಹೆಚ್ಚುವರಿಯಾಗಿ ನಮ್ಮ ಅಧಿಕಾರವನ್ನು ಚಲಾವಣೆ ಮಾಡಲಿಕ್ಕೆ ರೈತರು ಮತ್ತು ಕೂಲಿ ಕಾರ್ಮಿಕರು ಸರ್ಕಾರಿ ಅಧಿಕಾರಿಗಳ ಮೇಲೆ ಇರ್ಬೋದು, ಶಾಸಕರ ಮೇಲೆ ಇರ್ಬೋದು, ಒಂದು ಸಭೆಯಲ್ಲಿ ಇರ್ಬೋದು, ನಮ್ಮ ಹಕ್ಕುಗಳನ್ನ ಮಂಡನೆ ಮಾಡಲಿಕ್ಕೆ, ಮೂಲಭೂತ ಸೌಕರ್ಯಗಳನ್ನ ಎತ್ತಿ ಹಿಡಿಲಿಕ್ಕೆ ಮತ್ತು ಅವರ ವಿದ್ಯಾರ್ಥಿನಿಯರಿಗೆ ಸದ್ಬಳಕೆ ಮಾಡಲಿಕ್ಕೆ, ರೈತರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ, ದಳ್ಳಾಳಿಗಳ ವಿರುದ್ಧ ಕೆಲಸ ಮಾಡಲಿಕ್ಕೆ ನಾವು ಒಂದು ಹೋರಾಟ ರೂಪುರೇಖೆಗಳನ್ನ ಹಾಕಿಕೊಟ್ಟಂತವರು ಮಹಾನಾಯಕರು, ವಿಶ್ವ ರೈತ ಚೇತನರು ಆದಂತ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ಅವರ ಹುಟ್ಟುಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾ ಇರೋದು ನಮಗೂ ಕೂಡ ಸಂತೋಷಕರವಾದದ್ದು. ಇಡೀ ರಾಜ್ಯದಲ್ಲಿ ನಾವು ಸರ್ಕಾರಕ್ಕೆ ಕಿವಿ ಮಾತನ್ನು ಹೇಳ್ತೇವೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಪುತ್ಥಳಿಯನ್ನ ವಿಧಾನಸೌಧದ ಮುಂದೆನೆ ಒಂದು ನಿರ್ಮಾಣವನ್ನ ಮಾಡಬೇಕು ಮತ್ತು ಈ ಒಂದು ರೈತ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಜನ್ಮದಿನವನ್ನ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರದಿಂದಲೇ ಅದನ್ನ ಮಂಡನೆ ಮಾಡಬೇಕು ಮತ್ತು ಅಳವಡಿಸಬೇಕು. ಆ ಒಂದು ಕಾರ್ಯಕ್ರಮವಾಗಿ ರೂಪುರೇಖೆ ಬರಬೇಕು. ಎಲ್ಲ ಇಲಾಖೆಗಳಲ್ಲೂ ಕೂಡ ಇವರ ಫೋಟೋವನ್ನ ಇಟ್ಟು ಒಂದು ವಿಶ್ವ ರೈತ ದಿನಾಚರಣೆ, ರೈತ ನಾಯಕರ ದಿನಾಚರಣೆಯನ್ನು ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಈ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಮತ್ತೆ ಏನ್ ಬೆಳೆ ಪರಿಹಾರ ಕೊಡಬೇಕಾಗಿತ್ತು ಅದು ಈವರೆಗೂ ಕೂಡ ರೈತರ ಕೈ ಚೆಲ್ಲಿದೆ. ಸರ್ಕಾರ ಬಂದು ಕೇವಲ ಘೋಷಣೆಗಳನ್ನ ಮಾಡ್ಕೊಂಡಿದೆ ಅನ್ನೋದು ಬರ ಪರಿಹಾರದ ಬಗ್ಗೆ. ರೈತ ಮಹಿಳೆಯರಿಗಾಗಲಿ ರೈತರಿಗಾಗಲಿ ಯಾರು ಕೂಡ ಬಿಡಿಗಾಸು ಬಿಡುಗಡೆ ಆಗಿಲ್ಲ. ಹಾಗಾಗಿ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. 2,000 ರೂಪಾಯಿ ಅಲ್ಲ, ಕನಿಷ್ಠ 50,000 ರೂಪಾಯಿ ಒಂದು ಎಕರೆಗೆ ಬರ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಮತ್ತೆ ಈ ವೇದಿಕೆಯಿಂದ ಇರ್ತಕ್ಕಂಥ ನೀರನ್ನ ಕಾವೇರಿ ಪ್ರಾಧಿಕಾರ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದೆ ಮತ್ತು ಆಗ್ರಹವನ್ನು ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನಮ್ಮ KRS ಯಾವುದೇ ಕಬಿನಲ್ಲಿ ರಾಜ್ಯದ ಯಾವುದೇ ಡ್ಯಾಮ್ಗಳಿಂದ ಒಂದು ಹನಿ ನೀರನ್ನು ಬಿಡಕೂಡದು ತಮಿಳುನಾಡು ಹೊರ ರಾಜ್ಯಕ್ಕೆ. ಆ ನೀರನ್ನ ಸದ್ಬಳಕೆ ಮಾಡಲಿಕ್ಕಾಗಿ ನಮ್ಮ ನಾಲೆಗಳ ಮುಖಾಂತರ ಸ್ಟ್ಯಾಂಡಿಂಗ್ ಟ್ರಾಪ್ ಮತ್ತೆ ಅಂತರ್ಜಲವನ್ನು ಹೆಚ್ಚಿಸಲಿಕ್ಕೆ ಕೆರೆಕಟ್ಟೆಗಳನ್ನ ತುಂಬಿಸಬೇಕು ಮತ್ತು ಜನ ಜಾನುವಾರುಗಳ ನೀರು ಉಳಿಸುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾವು ರಾಜ್ಯ ಸರ್ಕಾರವನ್ನು ಜಲಸಂಪನ್ಮೂಲ ಇಲಾಖೆಯನ್ನು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಮತ್ತು ಏನು ಇವತ್ತು ಪ್ರಾಧಿಕಾರ, ಕಾವೇರಿ ಪ್ರಾಧಿಕಾರ ಕೇಂದ್ರದಲ್ಲಿ ಕೂತು ಒಂದು ಆದೇಶ ಮಾಡಿದೆ. ಈ ವೇದಿಕೆ